Welcome back, students. So, ಇವತ್ತಿನ ವಿಡಿಯೋ ಒಳಗೆ we'll see around 20 MCQs on differentiation. So, ಈಗ first MCQ ತಗೊಂಡ್ವಿ ಅಂತ ಹೇಳಿ. X is equal to sin inverse 3t minus 4t cube ಅದ. Y is equal to cos inverse root of 1 minus t square ಅದ. ಸೊ ಈಗ ಇದು ಬ್ರಾಕೆಟ್ ನೀವು ಅಬ್ಸರ್ವ್ ಮಾಡಿದ ಕೂಡಲೇ ನಿಮಗೆ ಏನು ಸಬ್ಸ್ಟಿಟ್ಯೂಟ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ಬೇಕು. ಸೊ ಈಗ ಫಸ್ಟ್ ಇಲ್ಲಿ ಎಕ್ಸ್ ದ ತಗೊಂಡೆ ಅಂತೇಳಿ ಹೇಳ್ಬೋದು. ವೆರಿ ಗುಡ್. ಪುಟ್ ಟಿ ಇಸ್ ಈಕ್ವಲ್ ಟು ಸೈನ್ ಥೀಟಾ. ಸೊ ಟಿ ಇದ್ದಲ್ಲಿ ಸೈನ್ ಥೀಟಾ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಸೊ ಇಲ್ಲಿ ಹ್ಯಾವ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ 3 ಸೈನ್ ಥೀಟಾ ಮೈನಸ್ 4 ಸೈನ್ ಕ್ಯೂಬ್ ಥೀಟಾ. ಸೊ ಬ್ರಾಕೆಟ್ ಅಬ್ಸರ್ವ್ ಮಾಡಿದ್ರೆ ಅದ್ರ ಫಾರ್ಮುಲಾ ಐತ್ರಿ ಸೈನ್ ಇನ್ವರ್ಸ್ ಆಫ್ ಸೈನ್ 3 ಥೀಟಾ. ಸೊ ಸೈನ್ ಇನ್ವರ್ಸ್ ಸೈನ್ ಕ್ಯಾನ್ಸಲ್ ಆಗ್ತದೆ, ಏನು ಉಳಿತದೆ 3 ಥೀಟಾ ಅಂತ ಹೇಳಿ ಉಳಿತದೆ. ಸಿಮಿಲರ್ಲಿ ನಾ ಈಗ ವಾಯ್ ಒಳಗೆ ಸಬ್ಸ್ಟಿಟ್ಯೂಟ್ ಮಾಡ್ತೇನೆ. ಸೊ ವಾಯ್ ಒಳಗೂ ಏನು ಸಬ್ಸ್ಟಿಟ್ಯೂಟ್ ಮಾಡೋದು? ಪುಟ್ ಟಿ ಇಸ್ ಈಕ್ವಲ್ ಟು ಸೈನ್ ಥೀಟಾ. ಸೊ ವಾಯ್ ಇಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ. ಸೊ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ರೂಟ್ ಒಳಗಂದ್ರೆ ಏನಾಗ್ತದೆ? ಕಾಸ್ ಥೀಟಾ. ಸೊ ಕಾಸ್ ಕ್ಯಾನ್ಸಲ್ ಆಗಿ ಥೀಟಾ ಅಂತ ಬರ್ತದೆ. ಸೊ ಎಕ್ಸ್ ಈಕ್ವಲ್ ಟು 3 ಥೀಟಾ, ವೈ ಇಸ್ ಈಕ್ವಲ್ ಟು ಥೀಟಾ. ಈಗ ರೆಗ್ಯುಲರ್ ಮೆಥಡ್ ಏನ್ ಹೇಳ್ತದ್ರಿ? ಥೀಟಾ ಅಂದ್ರೆ ಈಗ ನಾ ಸಬ್ಸ್ಟಿಟ್ಯೂಟ್ ಮಾಡ್ಬೇಕ ಸೈನ್ ಇನ್ವರ್ಸ್ ಟಿ ಅಂತ ಹೇಳಿ. ಸೊ ಈಗ ಇಲ್ಲಿ ನಿಮ್ಗೊಂದು ಹಿಂಟ್ ಹೇಳ್ತೇನೆ, ಇದು ನೆನ್ಪಿಡ್ರಿ. ಈಗ ಎಕ್ಸ್ ಮತ್ತು ವೈ ಒಳಗ ಎರಡತ್ರೊಳಗೆ ಸಬ್ಸ್ಟಿಟ್ಯೂಷನ್ ಸೇಮ್ ಟರ್ಮ್ ಇತ್ತಂತ ಹೇಳಿ. ಸೊ ಸೇಮ್ ಸಬ್ಸ್ಟಿಟ್ಯೂಷನ್ ಇತ್ತಂತ ಇಲ್ಲಿ ಥೀಟಾ ಅಂದ್ರೆ ಮತ್ತೆ ಸೈನ್ ಇನ್ವರ್ಸ್ ಟಿ ಅಂತ ತುಂಬಿ ಡಿಫ್ರೆನ್ಶಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಈಗ ನೀವು ಡೈರೆಕ್ಟ್ ವಿತ್ ರೆಸ್ಪೆಕ್ಟ್ ಟು ಥೀಟಾ ಡಿಫ್ರೆನ್ಶಿಯೇಟ್ ಮಾಡ್ಬೋದು. ಸೊ ಡಿ ಎಕ್ಸ್ ಬೈ ಡಿ ಥೀಟಾ ಏನಾಗ್ತದೆ? 3. ಡಿ ವೈ ಬೈ ಡಿ ಥೀಟಾ ಏನಾಗ್ತದ್ರಿ? 1. ಸೊ therefore dy by dx is equal to dy by dx is equal to dy by d theta 1, dx by d theta 3. So answer is 1 by 3. D is the answer. Clear ಅದರಿ? ಯಾವಾಗ ಎರಡು ಸಬ್ಸ್ಟಿಟ್ಯೂಷನ್ ಸೇಮ್ ಟರ್ಮ್ ಇತ್ತಂದ್ರೆ, ಡಿಫ್ರೆಂಟ್ ಇತ್ತಂದ್ರೆ ಒಂದ್ರೊಳಗೆ ಸೈನ್ ಥೀಟಾ ಇನ್ನೊಂದ್ರೊಳಗೆ ಕಾಸ್ ಥೀಟಾ ಹಿಂಗೆ ಬೇರೆ ಇತ್ತಂದ್ರೆ ಅವಾಗ ನೀವು ಇಲ್ಲಿ ಏನ್ ಮಾಡ್ಬೇಕು? ಎಕ್ಸ್ ಈಕ್ವಲ್ ಟು 3 ಥೀಟಾ ಏನದರ್ಲ ಅಲ್ಲಿ ನೀವು ಸಬ್ಸ್ಟಿಟ್ಯೂಟ್ ಮಾಡ್ಬೇಕ ಸೈನ್ ಇನ್ವರ್ಸ್ ಟಿ ಅಂತ ಹೇಳಿ, ಆಮೇಲೆ ಡಿಫ್ರೆನ್ಶಿಯೇಟ್ ಮಾಡ್ಬೇಕು. ಸೊ ಸೇಮ್ ಇತ್ತಂದ್ರೆ ನೀವು ಡೈರೆಕ್ಟ್ ಮಾಡ್ಬೋದು. ಕ್ಲಿಯರ್ ಅದರಿ? ನೆಕ್ಸ್ಟ್ ಸೆಕೆಂಡ್ ತಗೊಂಡ್ರ. ಸೆಕೆಂಡ್ ಡಿಫ್ರೆನ್ಶಿಯೇಷನ್ ಆಫ್ ಟ್ಯಾನ್ ಇನ್ವರ್ಸ್ ಎ ಮೈನಸ್ ಎಕ್ಸ್ ಬೈ 1 ಪ್ಲಸ್ ಎ ಎಕ್ಸ್. ಸಿಂಪಲ್ ಅದ. ಸೊ ಇದು y ಅಂತ ಇಟ್ಕೊಂಡೆ ಅಂತ ಹೇಳಿರಿ. y is equal to the term that is tan inverse a minus x by 1 plus ax. ಇದಕ್ಕೆ ಫಾರ್ಮುಲಾ ಹಚ್ಚಿದ್ರೆ ಇದೇನಾಗ್ತದೆ? y is equal to tan inverse a minus tan inverse x ಅಂತ ಆಗ್ತದೆ. ಈಗ ಒಂದು ಸ್ಟೆಪ್ ಡಿಫ್ರೆನ್ಶಿಯೇಟ್ ಮಾಡ್ರಿ. dy by dx is equal to tan inverse a ದ ಡಿಫ್ರೆನ್ಶಿಯೇಷನ್ 0 ಯಾಕಂದ್ರೆ ಕಾನ್ಸ್ಟೆಂಟ್ ಅದ. tan inverse x ಡಿಫ್ರೆನ್ಶಿಯೇಟ್ ಮಾಡ್ರೆ 1 by 1 plus x square. So dy by dx is minus 1 by 1 plus x square. So answer is A. Option A is the answer. Clear adari? Next third. If y is equal to root of sin x plus root of sin x plus root of sin x so on up to infinity, then dy by dx. So ಇಲ್ಲಿ ಮತ್ತೊಂದು ಹಿಂಟ್ ಹೇಳ್ತೇನೆ, ನಿಮಗೆ ಇದು ಕಾಂಪಿಟೇಟಿವ್ಗೂ ಹೆಲ್ಪ್ ಆಗ್ತದೆ, KCET-ಗಾಗ್ಲಿ ಹೆಲ್ಪ್ ಆಗ್ತದೆ. ಈಗ ರೂಟ್ ಒಳಗೆ ಹಿಂಗೆ ಸೇಮ್ ಟರ್ಮ್ ರಿಪೀಟ್ ಹಾಕೋತಿತ್ತಂತ ಹೇಳಿ ಅಂದ್ರೆ y is equal to root of f of x plus root of f of x plus root of f of x ಹಿಂಗೆ ಕಂಟಿನ್ಯೂ ಆಗ್ತದೆ. ಸೊ ರಿಮೆಂಬರ್ dy by dx will be equal to numerator ಒಳಗೆ f of x the differentiation that is f dash of x and denominator will be 2y minus 1. So ಇದು ಹಿಂಟ್ ಡೈರೆಕ್ಟ್ ನೆನ್ಪಿಡ್ರಿ. ಸೊ ಇದ್ರ ಮೇಲೆ ಈಗ ನೀವು ಡೈರೆಕ್ಟ್ ಆನ್ಸರ್ ಹೇಳ್ಬೋದು. ಪ್ರಾಬ್ಲಮ್ ಒಳಗೆ ಇಲ್ಲಿ f of x ಅಂದ್ರೆ sin x,
sin x differentiation cos x. So nange numerator ಒಳಗೆ cos x ಬರಬೇಕು divided by 2y minus 1. So option A is the answer. Option A is the answer. Clear adare? Going for fourth one. Fourth ತೋತಾನೆ. Fourth one. F of x ಕೊಟ್ಟಾನೆ. F of x is equal to x plus 2. You are required to find f dash of f of x at x equal to 4. Simple ಅದ, ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೋತಾರ ಹುಡುಗರು. f of x is ಏನಂತಂದ್ರಿ x plus 2. ಈಗ f of x ಅಂತಂದ್ರ this is nothing but f of x plus 2. ಅಂದ್ರೆ ಈಗ ಇದರ ಮೇಲಿನ ಎಕ್ಸ್ಪ್ರೆಷನ್ ದಾಗ x ಇದ್ದಲ್ಲಿ ಏನು ತುಂಬಬೇಕ x plus 2. ಸೊ ಇದ್ರಾಗ x ಇದ್ದಲ್ಲಿ x plus 2 ತುಂಬ್ರಿ. x ಇದ್ದಲ್ಲಿ x plus 2 ಬರೆದ್ರೆ x plus 2 plus 2 ಆಗ್ತದೆ. So this will be equal to x plus 4. So f of x is equal to x plus 4. ಈಗ ಡಿಫರೆನ್ಶಿಯೇಟ್ ಮಾಡ್ರಿ. So f dash of f of x ಅಂತಂದ್ರೆ ಈ ಕಡೆ ಡಿಫರೆನ್ಶಿಯೇಟ್ ಮಾಡ್ರೆ x ದ್ 1 4 ದ್ 0. So answer is 1. Option check ಮಾಡ್ರಿ ಯಾವ್ದಾಗ್ತದೆ B is the answer. Clear adari? Next, fifth one. If x is equal to a cos raised to 4 theta, y is equal to a sin raised to 4 theta, then dy by dx at theta is equal to 3 pi by 4. ಈಗ parametric function ಅದ. So dy by dx is given by dy by d theta divided by dx by d theta. Differentiate ಮಾಡ್ತೇನೆ dy by d theta. A constant. Sin raised to 4 theta ಒಳಗೆ first 4 sin cube theta. ಆಮೇಲೆ sin theta the differentiation cos theta divided by x differentiate ಮಾಡಿದ್ರೆ a constant 4 cos cube theta cos the minus sin theta cos the minus sin theta. So 4a ಏನಾಗ್ತದೆ ಕ್ಯಾನ್ಸಲ್, ಮೈನಸ್ ಉಳಿತದೆ, ಒಂದು ಸೈನ್ ಕ್ಯಾನ್ಸಲ್ ಆಗ್ತದೆ, sin square theta ಉಳಿತದೆ ನ್ಯೂಮರೇಟರ್ ಒಳಗೆ. ಸಿಮಿಲರ್ಲಿ ಡಿನಾಮಿನೇಟರ್ ಒಳಗೆ ಒಂದು cos ಕ್ಯಾನ್ಸಲ್ ಆಗ್ತದೆ, cos square theta ಬರ್ತದೆ. So you will have minus tan square theta. ಈಗ ಆಂಗಲ್ ತುಂಬ್ರಿ theta 3 pi by 4 ಅಂತಾನೆ. So at theta is equal to 3 pi by 4. dy by dx is equal to minus tan square 3 pi by 4. So 3 pi by 4 ಅಂದ್ರೆ 135. 135 ದಾಗ tan ದ ವ್ಯಾಲ್ಯೂ minus 1 ಆಗ್ತದೆ, ಇದ್ರದ್ದು ಸ್ಕ್ವೇರ್. So minus 1 square is 1. ಖರೆ ಹೊರಗಿದ್ದ minus ಉಳಿತದ. So final answer will be minus 1. ಅಂದ್ರೆ option A. Option A is the answer. Clear adare? Next, the derivative of e raised to x cube with respect to log x ಅಂತ ಹೇಳದ. So derivative of e raised to x cube ಅಂದ್ರೆ ಇದು u ಅಂತ ತಗೊಳ್ಳೋದು, with respect to log x ಅಂತಾನೆ ಇದು v ಅಂತ. You are required to find du by dv. So numerator ದಾಗ u differentiate ಮಾಡ್ರೆ e raised to x cube. e raised to x cube ಹೆಂಗಿದ್ದಂಗ power the differentiation 3x square. Denominator ಒಳಗೆ v the differentiation ತಗೊಂಡ್ರೆ 1 by x. So ಇದು x ಮೇಲೆ ಹೋಗ್ತದೆ, you will have 3x cube ಆಮೇಲೆ e raised to x cube ಹೆಂಗಿದೆ. So option ನೋಡ್ರಿ 3x cube into e raised to x cube ಅಂದ್ರೆ option C is the answer. Option C is the answer. Clear adari? Next, seventh. So derivative of sin square x with respect to cos square x. So ಮತ್ತೆ sin square u ಅಂದಂಗ cos square x p ಅಂದಂಗ. You are required to find du by dv. ಮತ್ತೆ ನ್ಯೂಮರೇಟರ್ ಒಳಗೆ u ಡಿಫರೆನ್ಶಿಯೇಟ್ ಮಾಡ್ರಿ, sin square x ಡಿಫರೆನ್ಶಿಯೇಟ್ ಮಾಡ್ರೆ ಫಸ್ಟ್ 2 sin x
ಆಮೇಲೆ sin x ದ ಡಿಫ್ರೆನ್ಷಿಯೇಷನ್ cos x ಡಿವೈಡೆಡ್ ಬೈ v ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2 cos x ದ ಡಿಫ್ರೆನ್ಷಿಯೇಷನ್ ಮೈನಸ್ sin x. ಸೊ ಎಲ್ಲ ಕ್ಯಾನ್ಸಲ್ ಆಗ್ತಾವ, ಕ್ಯಾನ್ಸಲ್ ಆಗಿ ಏನು ಉಳಿತದ ಮೈನಸ್. ಸೊ ಆಪ್ಷನ್ ಡಿ ಇಸ್ ದಿ ಆನ್ಸರ್. ನೆಕ್ಸ್ಟ್ 8th ತಗೊಂಡ್ರೆ ಡೆರಿವೇಟಿವ್ ಆಫ್ ಅಂತಾನೆ, ಇದು y ಅಂತ ಇಟ್ಕೋತೇನೆ. therefore dy by dx is equal to ಒಂದ ಸ್ಟೆಪ್ ಒಳಗೆ ಬರ್ತದೆ x raised to 6, x raised to n ಫಾರ್ಮುಲಾ ಹಚ್ಚ್ರಿ. ಸೊ 6 x raised to 5 ಪ್ಲಸ್ 6 raised to x, ಇದಕ್ಕೆ a raised to x ದ ಫಾರ್ಮುಲಾ ಅಂದ. ಸೊ 6 raised to x into log 6. ಆಪ್ಷನ್ ನೋಡ್ರಿ, ಆಪ್ಷನ್ ಸಿ ಇಸ್ ದಿ ಆನ್ಸರ್. ಆಪ್ಷನ್ ಸಿ ಇಸ್ ದಿ ಆನ್ಸರ್. ಕ್ಲಿಯರ್ ಅದ ರೀ? ನೆಕ್ಸ್ಟ್ ತಗೊಂಡ್ರೆ 9th. if x is equal to a sin theta, y is equal to b cos theta, then d square y by dx square ಕೇಳಿ. ಫಸ್ಟ್ dy by dx ಕಂಡುಹಿಡಿತೇನೆ. ಸೊ ಮತ್ತು ನ್ಯೂಮರೇಟರ್ ಒಳಗೆ y ದ ಡಿಫ್ರೆನ್ಷಿಯೇಷನ್, b ಕಾನ್ಸ್ಟೆಂಟ್ ಹೆಂಗಿದ್ದಂಗೆ cos theta ದ ಡಿಫ್ರೆನ್ಷಿಯೇಷನ್ ಮೈನಸ್ sin theta ಡಿವೈಡೆಡ್ ಬೈ x ಡಿಫ್ರೆನ್ಷಿಯೇಟ್ ಮಾಡ್ರೆ a ಕಾನ್ಸ್ಟೆಂಟ್, sin ದ ಡಿಫ್ರೆನ್ಷಿಯೇಷನ್ cos theta. ಸೊ ಇದನ್ನ ಏನಂತ ಬರಿಬಹುದು, ಮೈನಸ್ b by a, sin by cos is tan theta. ಕ್ಲಿಯರ್ ಅದ ರೀ? ಮೈನಸ್ b by a tan theta. now d square y by dx square is given by dy by dx ಏನ್ ಬಂದಿರಲ್ಲ ಅದು ಡಿಫ್ರೆನ್ಷಿಯೇಟ್ ಮಾಡೋದು, that is differentiation of dy by dx divided by dx by d theta. x ಅದು ಡಿಫ್ರೆನ್ಷಿಯೇಷನ್. ಇದು ಒಂದೇ ಸಲ ಡಿಫ್ರೆನ್ಷಿಯೇಟ್ ಮಾಡಿ ಬಿಟ್ಬಿಡ್ತಾರೆ. ಸೊ ನ್ಯೂಮರೇಟರ್ ಒಳಗೆ dy by dx ಡಿಫ್ರೆನ್ಷಿಯೇಷನ್ ಮೈನಸ್ b by a ಕಾನ್ಸ್ಟೆಂಟ್ ಹೆಂಗಿದ್ದಂಗೆ tan theta ದ ಡಿಫ್ರೆನ್ಷಿಯೇಷನ್ secant square theta divided by dx by d theta. so x ಅಂದ್ರೆ a sin theta ಅದ. so differentiation will be a cos theta. so this is equal to minus b by a into a ತಗೊಂಡ್ರೆ a square, ಕೆಳಗಿದ್ದ cos ನ್ಯೂಮರೇಟರ್ ತಗೊಂಡ್ರೆ ಏನಾಗ್ತದ್ರಿ secant cube ಆಗ್ತದ, secant cube theta. so answer is minus b by a square secant cube theta. so option ತಗೊಂಡ್ರೆ d is the answer. D is the answer. Clear ಅದ ರೀ? ನೆಕ್ಸ್ಟ್ 10th one. if y is equal to tan inverse sin x plus cos x divided by cos x minus sin x, then dy by dx is. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಹಿಂಟ್ ಹೇಳ್ತಾನೆ. ಒಂದೇ ಸ್ಟೆಪ್ ಒಳಗೆ ಡೈರೆಕ್ಟ್ ನೀವು ಆನ್ಸರ್ ಬರಿಬಹುದು, ಡಿಫ್ರೆನ್ಶಿಯೇಟ್ ಮಾಡ್ಬೇಕಂತಿಲ್ಲ ಏನಿಲ್ಲ. ಟ್ಯಾನ್ ಇನ್ವರ್ಸ್ numerator sin x plus cos x other, I will write it as cos x plus sin x divided by denominator I will write it as cos x minus sin x, cos x minus sin x. so ಈ ಫಾರ್ಮ್ ಒಳಗೆ ಇತ್ತಂತ ಹೇಳಿದ್ರೆ dy by dx is equal to ರೆಗ್ಯುಲರ್ ಮೆಥಡ್ ಆದ್ರೆ ನೀವು ಡಿವೈಡ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಬೈ cos x ಮಾಡ್ಕೋಬೇಕು, ಆಮೇಲೆ ಫಾರ್ಮುಲಾ ಹಚ್ಬೇಕು, ಡಿಫ್ರೆನ್ಶಿಯೇಟ್ ಮಾಡ್ಬೇಕು. ಇಲ್ಲಿ ಏನು ಸೈನ್ ಇರ್ತದಲ್ಲ ಸೇಮ್ ಸೈನ್ ಇಲ್ಲಿ ಬರ್ತದ. ಸೊ ಇಲ್ಲಿ ಏನ್ ಬಂತ್ರಿ ಪ್ಲಸ್. ಆಮೇಲೆ ಆಂಗಲ್ ಏನ್ ಇರ್ತದಲ್ಲ ಅದ್ರದ್ದು ಡಿಫ್ರೆನ್ಶಿಯೇಷನ್ ಬರ್ತದ. ಸೊ ಇಲ್ಲಿ ಆಂಗಲ್ ಏನದಲ್ಲ ಇದ್ರದ್ದು ಡಿಫ್ರೆನ್ಶಿಯೇಷನ್ ಇಲ್ಲಿ ಬರ್ತದ, ಡಿಫ್ರೆನ್ಶಿಯೇಷನ್ ಇಲ್ಲಿ ಬರ್ತದ. ಸೊ ಮತ್ತೆ ಎಲ್ಲ ಫಂಕ್ಷನ್ ದಾಗ ಆಂಗಲ್ ಸೇಮ್ ಇರ್ತದ್ರೆ ಇಟ್ ವಿಲ್ ಬಿ ನಾಟ್ ಲೈಕ್ ಒನ್ ಈಸ್ ಎಕ್ಸ್ ಅನದರ್ ಈಸ್ 2x ಹಿಂಗಿರುದಿಲ್ಲ. ಸೊ ಎಕ್ಸ್ ದ ಡಿಫ್ರೆನ್ಶಿಯೇಷನ್ 1. ಸೊ ಆನ್ಸರ್ ಈಸ್ 1 ಅಂದಾಗ ಅಂದ್ರೆ ಆಪ್ಷನ್ ಡಿ ಇಸ್ ದಿ ಆನ್ಸರ್. ಕ್ಲಿಯರ್ ಅದ ರೀ? ಸೊ ಜಸ್ಟ್ ಇಲ್ಲಿ ಮತ್ತೊಂದು ಎಕ್ಸಾಂಪಲ್ ನಿಮಗೆ ಹೇಳಿದ ಅಂತ ಹೇಳಿರಿ. ಈಗ ಹಿಂಗಿತ್ರಿಪ್ಪ, ಟ್ಯಾನ್ ಇನ್ವರ್ಸ್ cos 2x minus sin 2x divided by cos 2x plus sin 2x ಅಂತ ಹೇಳಿರಿ. ಸೊ dy by dx ಡೈರೆಕ್ಟ್ ಬರಿಬಹುದು. ಈಗ ಇಲ್ಲಿ ನ್ಯೂಮರೇಟರ್ ಒಳಗೆ ಸೈನ್ ಏನದ ರೀ ಮೈನಸ್, ಸೊ ಇದು ಮೈನಸ್ ಇಲ್ಲಿ. ಆಂಗಲ್ ಏನದ 2x, ಇದು ಡಿಫ್ರೆನ್ಶಿಯೇಟ್ ಮಾಡಿ 2x ದ ಡಿಫ್ರೆನ್ಶಿಯೇಷನ್
So answer is -2 ಅಂತ. ಕ್ಲಿಯರ್ ಅದ ರೀ? ಇದು ಹಿಂಟ್ ನೆನ್ಪಿಡ್ರಿ, ನಿಮ್ಗೆ CET ಗೂ ಏನಾಗ್ತದೆ, ಹೆಲ್ಪ್ ಆಗ್ತದೆ. CET ಒಳಗೆ PYQs ಒಳಗೂ ನಿಮಗೆ ಸಿಗ್ತಾವ ಇದ್ರ ಮೇಲೆ. ನೆಕ್ಸ್ಟ್ 11th one, y is equal to secant of tan inverse x, then dy by dx is equal. ಸೊ ಇದು ಸ್ವಲ್ಪ ಮಾರ್ಕ್ ಮಾಡಿಡ್ರಿ, ಬಹಳ ಮಂದಿ ತಪ್ತಾರೆ ಇದ್ರಾಗ. ಈಗ ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ತಾರೆ, ನೀವು ಹಂಗ ಡಿಫ್ರೆನ್ಶಿಯೇಟ್ ಮಾಡಿದ್ರ ಅಂತೇಳಿ ಸೀಕಂಟ್ ಇಂಟು ಟ್ಯಾನ್ ಬರ್ತದ. ಆಮೇಲೆ ಇಲ್ಲಿ ಆಪ್ಷನ್ ನೋಡಿದ್ರೆ ಯಾವುದೂ ಇಲ್ಲ, ಸೊ ನನ್ ಆಫ್ ದೀಸ್ ಅಂತಾರೆ. ಇದು ರಾಂಗ್ ಆಗ್ತದೆ, ಬಹಳ ಮಂದಿ ತಪ್ತಾರೆ. ಈಗ ಇಲ್ಲಿ tan inverse x I will take it as theta. Put theta is equal to tan inverse x, therefore tan theta is equal to ಏನಾಗ್ತದೆ, x. Therefore y will be secant theta ಅಂತ ಆಗ್ತದೆ. ಕರೆಕ್ಟ್ ರೀ? ಈಗ ಡಿಫ್ರೆನ್ಶಿಯೇಟ್ ಮಾಡ್ತಾನೆ. dy by dx with respect to x ತಗೊಳಿಕತ್ತೆ ಅಂದ್ರೆ ಇದ್ರಾಗ ಥೀಟಾ ಅದ. ಸೊ secant theta ದ ಡಿಫ್ರೆನ್ಶಿಯೇಷನ್ secant theta into tan theta, and ಮತ್ತೆ ಚೈನ್ ರೂಲ್ ಥೀಟಾ ದ ಡಿಫ್ರೆನ್ಶಿಯೇಷನ್ d theta by dx, ಯಾಕಂದ್ರೆ ವಿತ್ ರೆಸ್ಪೆಕ್ಟ್ ಟು x. ಈಗ secant theta I can write it as root of 1 plus tan square theta ಬರೀಬೋದ್ರಿ. 1 plus tan square theta is secant square theta. So secant theta is root of 1 plus tan square theta. ಈ tan theta ಹೆಂಗಿತ್ತಂಗ d theta by dx. ಸೊ ಇಲ್ಲಿ ನೀವು theta differentiate ಮಾಡಿದ್ರ d theta by dx will be equal to 1 by 1 plus x square. ಸೊ ಸಬ್ಸ್ಟಿಟ್ಯೂಟ್ ಮಾಡ್ತಾನೆ 1 by 1 plus x square. ಈಗ ಸಬ್ಸ್ಟಿಟ್ಯೂಟ್ ಮಾಡ್ರಿ, tan theta ಇದ್ದಲ್ಲಿ x ಅಂತ ತುಂಬ್ರಿ. So you will have tan theta ಅಂದ್ರೆ x ಅದ. So root of 1 plus x square, tan theta ಅಂದ್ರೆ x divided by 1 plus x square. So root ದೊಳಗಿಂದ ಕ್ಯಾನ್ಸಲ್ ಆಗ್ತದೆ. ಇದು ಡಿನಾಮಿನೇಟರ್ ಏನದ್ರಲ್ಲ, this can be written as root of 1 plus x square bracket square. ಎರಡು ಕ್ಯಾನ್ಸಲ್ ಆಗಿ ಆನ್ಸರ್ will be x by root of 1 plus x square ಅಂತ ಬರ್ತದೆ. ಸೊ ಆಪ್ಷನ್ಸ್ ಚೆಕ್ ಮಾಡಿದ್ರೆ A is the answer. ಸೊ ಬಹಳ ಮಂದಿ ಡೈರೆಕ್ಟ್ ಡಿಫ್ರೆನ್ಶಿಯೇಟ್ ಮಾಡಿ ನನ್ ಆಫ್ ದೀಸ್ ಅಂತಾರೆ. ಸ್ವಲ್ಪ ಥಿಂಕ್ ಮಾಡಿ ಬಿಡಿಸಿದ್ರೆ ಇಟ್ ಈಸ್ ನನ್ ಆಫ್ ದೀಸ್ ಅಲ್ಲ, ಯು ವಿಲ್ ಗೆಟ್ ಆಪ್ಷನ್ A. ನೆಕ್ಸ್ಟ್ 12th one, y is equal to sin inverse x by 2 plus cos inverse x by 2, then dy by dx. ಸೊ sin inverse x plus cos inverse x pi by 2 ಅಂತ ಗೊತ್ತದ ರೀ. ಸೊ ಸಿಮಿಲರ್ಲಿ ಇಲ್ಲಿ x ಬದಲಿ x by 2 ಅದ, ಅಂದ್ರೆ ಇದು ನಂದು y ಏನಾದಂಗ ಐತೆ pi by 2. ಸೊ pi by 2 is constant, differentiation of constant is 0. So option C is the answer. Clear ಅದ ರೀ? ನೆಕ್ಸ್ಟ್ ತಗೊಂಡ್ರು 13th, if x raised to y is equal to e raised to x minus y, then dy by dx. ಸ್ವಲ್ಪ ಒಂದು 4 ಸ್ಟೆಪ್ ನೀವು ಇಲ್ಲಿ ಸಾಲ್ವ್ ಮಾಡ್ಬೇಕು. ಫಂಕ್ಷನ್ ಆಫ್ ಎಕ್ಸ್ ಪವರ್ ಒಳಗದ, ಸೊ ಎರಡು ಕಡೆ ಲಾಗ್ ಅಪ್ಲೈ ಮಾಡ್ಬೇಕು. ಲಾಗ್ ಅಪ್ಲೈ ಮಾಡಿದ್ರೆ ಇದು ಲಾಗ್ m raised to n is written as n log m, laws of logarithm ದಿಂದ. ಇದು ಪವರ್ ಏನದರಲ್ಲ ಇದು ಕೆಳಗೆ ಬರ್ತದೆ. ಸೊ ಲಾಗ್ ಅಪ್ಲೈ ಮಾಡಿದ್ರೆ this will be y log x is equal to x minus y into log e, x minus y into log e. But log e is equal to 1. So ಏನು ಉಳಿತು ಹೇಳ್ರಿ, y log x is equal to x minus y. ಈಗ ನೀವು ಡಿಫ್ರೆನ್ಶಿಯೇಟ್ ಮಾಡಿ ಸಾಲ್ವ್ ಮಾಡಿದ್ರು ಬರ್ತದ. ಸ್ವಲ್ಪ ಈಸಿ ಆಗ್ಲಿಕ್ಕೆ ಇದು y ಈ ಕಡೆ LHS ತಗೋತಾನೆ, y log x plus y is equal to x. y ಕಾಮನ್ ತೆಗಿತಾನೆ, log x plus 1 is equal to x. ಬ್ರಾಕೆಟ್ ಡಿವೈಡ್ ಮಾಡ್ಕೋತಾನೆ, x divided by 1 plus log x. ಈಗ ಡಿಫ್ರೆನ್ಶಿಯೇಟ್ ಮಾಡ್ರಿ, ಅಗದಿ ಈಸಿ ಆಗ್ತದೆ. ಸೊ dy by dx is equal to denominator 1 plus log x, differentiation of numerator 1 minus numerator differentiation of denominator 1 the 0 log x the 1 by x whole divided by denominator square.
1 plus log x bracket square. ಈಗ ನೀವು ಆಪ್ಷನ್ಸ್ ನೋಡಿದ್ರೆ ಡಿನಾಮಿನೇಟರ್ ಮೇಲ್ ನ್ಯೂಮರೇಟರ್ ತಗೊಂಡಾನ, ಸೊ 2 ಇದ್ದಿದ್ದು -2 ಆಗ್ತದೆ. ನ್ಯೂಮರೇಟರ್ ಸಿಂಪ್ಲಿಫೈ ಮಾಡಿದ್ರೆ 1 ಪ್ಲಸ್ ಲಾಗ್ ಎಕ್ಸ್, ಇಲ್ಲಿ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗಿ -1 ಬೈ 1 ಪ್ಲಸ್ ಲಾಗ್ ಎಕ್ಸ್ ಬ್ರಕೆಟ್ ಸ್ಕ್ವೇರ್. ಈಗ 1 ಕ್ಯಾನ್ಸಲ್ ಆಗ್ತದೆ, ಏನ್ ಉಳಿತು? ಲಾಗ್ ಎಕ್ಸ್. ಡಿನಾಮಿನೇಟರ್ ಮೇಲೆ ತಗೊಂಡ್ರೆ 1 ಪ್ಲಸ್ ಲಾಗ್ ಎಕ್ಸ್ ಬ್ರಕೆಟ್ ರೇಸ್ ಟು -2. ಸೊ ಆಪ್ಷನ್ಸ್ ಚೆಕ್ ಮಾಡ್ರಿ, ಯಾವ್ದಾಗ್ತದೆ? ಸಿ ಇಸ್ ದಿ ಆನ್ಸರ್. ಆಪ್ಷನ್ ಸಿ ಇಸ್ ದಿ ಆನ್ಸರ್. ಕ್ಲಿಯರ್ ಅದರಿ? ನೆಕ್ಸ್ಟ್ 14th. If secant x minus y by x plus y is equal to a, then dy by dx is ಅಂತ ಕೇಳ್ಯಾರ. ಈಗ ಡೈರೆಕ್ಟ್ ಡಿಫ್ರೆನ್ಶಿಯೇಟ್ ಮಾಡಕ್ ಹೋಗ್ಬೇಡ್ರಿ, ಲೆಂದಿ ಆಗ್ತದ. ಎ ಕಾನ್ಸ್ಟೆಂಟ್ ಅದ, ಸೊ ಸೀಕಂಟ್ ಈ ಕಡೆ ಆರ್ ಎಚ್ ಎಸ್ ಕಳಿಸ್ರಿ. ಅವಾಗ ಏನಾಗ್ತದೆ? ಇದು ಎಕ್ಸ್ ಮೈನಸ್ ವೈ ಬೈ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಸೀಕಂಟ್ ಇನ್ವರ್ಸ್ ಎ. ಈಗ ಡಿಫ್ರೆನ್ಶಿಯೇಟ್ ಮಾಡ್ರಿ. ಸೊ ಡಿನಾಮಿನೇಟರ್ ಎಕ್ಸ್ ಪ್ಲಸ್ ವೈ, ಡಿಫ್ರೆನ್ಶಿಯೇಷನ್ ಆಫ್ ನ್ಯೂಮರೇಟರ್ 1 minus dy by dx, x is 1, y is dy by dx, minus numerator x minus y. Differentiation of denominator, denominator of x is 1, y is dy by dx, whole divided by denominator square, whole divided by denominator square equal to secant inverse a. ಈ ಕಡೆ ಎಕ್ಸ್ ಇಲ್ಲ ವೈ ಇಲ್ಲ ಅಂದ್ರೆ ಕಾನ್ಸ್ಟೆಂಟ್, ಸೊ ಇದು 0. ಸೊ ಈಗ ಡಿನಾಮಿನೇಟರ್ ಆರ್ ಎಚ್ ಎಸ್ ತಗೊಂಡ್ರೆ 0 ಆಗ್ತದೆ. ನ್ಯೂಮರೇಟರ್ ಸಿಂಪ್ಲಿಫೈ ಮಾಡ್ರಿ. ಸೊ ಎಕ್ಸ್ ಒಳಗೆ ಇಂಟು ಮಾಡ್ಕೊಂಡೆ ಅಂದ್ರೆ ಎಕ್ಸ್ ಇಂಟು 1 ಎಕ್ಸ್ ಮೈನಸ್ ಎಕ್ಸ್ ಡಿ ವೈ ಬೈ ಡಿ ಎಕ್ಸ್. ವೈ ಒಳಗೆ ಇಂಟು ಮಾಡ್ರೆ ಪ್ಲಸ್ ವೈ ಮೈನಸ್ ವೈ ಡಿ ವೈ ಬೈ ಡಿ ಎಕ್ಸ್. ಇದು ಇಂಟು ಮಾಡಿದ್ರೆ ಇಲ್ಲಿ ಹೊರಗೆ ಮೈನಸ್ ಅದ, ಸೊ ಎಕ್ಸ್ ಇಂಟು ಮಾಡಿದ್ರೆ 1 ಇಂಟು ಎಕ್ಸ್, ಎಕ್ಸ್ ಹೊರಗೆ ಮೈನಸ್ ಅದ ಅಂದ್ಮೇಲೆ ಮೈನಸ್ ಎಕ್ಸ್ ಡಿ ವೈ ಬೈ ಡಿ ಎಕ್ಸ್. ಇದು ಮೈನಸ್ ಇಂಟು ಮಾಡ್ರೆ ಪ್ಲಸ್ ವೈ ಆಗ್ತದೆ, ಸೊ ವೈ ಟರ್ಮ್ ಎರಡು ಪ್ಲಸ್ ಬರ್ತಾವ, ಸೊ ಪ್ಲಸ್ ವೈ ಇಂಟು ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು 0. Now observe which all gets cancelled. So plus x minus x gets cancelled. Plus y dy by dx minus y dy by dx gets cancelled. So minus x dy by dx minus x dy by dx ಅಂದ್ರೆ minus 2x dy by dx. ಇದು y plus y 2y ಅದ, ಈ ಕಡೆ ಆರ್ ಎಚ್ ಎಸ್ ಹೋದ್ರೆ minus 2y ಆಗ್ತದೆ. ಸೊ ಎರಡು ಕಡೆ minus 2 ಕ್ಯಾನ್ಸಲ್ ಆಯ್ತ್ರಿ. You will have dy by dx is equal to y divided by x, y by x. ಸೊ ಅಂದ್ರೆ ಆಪ್ಷನ್ ಒಳಗೆ ಎ ಇಸ್ ದಿ ಆನ್ಸರ್. ಆಪ್ಷನ್ ಎ ಇಸ್ ದಿ ಆನ್ಸರ್. ಕ್ಲಿಯರ್ ಅದರಿ? ನೆಕ್ಸ್ಟ್ 15th. ಸೊ ಇದ್ರಾಗೂ ಕನ್ಫ್ಯೂಸ್ ಮಾಡ್ಕೋತಾರ ಬಹಳಷ್ಟು ಜನ. ಈಸಿ ಅದ. y is equal to cos x square bracket square ಅದ. You are required to find dy by dx. ಸೊ ಫಸ್ಟ್ ಪವರ್ ದ ಡಿಫ್ರೆನ್ಶಿಯೇಷನ್. ಸೊ ಪವರ್ ಕೆಳಗೆ ಬರ್ತದೆ 2 cos x square bracket raised to 1 ಅಂದಂಗ, ಸೊ 2 ಮುಗೀತು. ನೆಕ್ಸ್ಟ್ ಕಾಸ್ ದ ಡಿಫ್ರೆನ್ಶಿಯೇಷನ್, ಕಾಸ್ ದ ಮೈನಸ್ ಸೈನ್ ಎಕ್ಸ್ ಸ್ಕ್ವೇರ್, ಕಾಸ್ ಅದು ಮುಗೀತು. ಆಮೇಲೆ ಎಕ್ಸ್ ಸ್ಕ್ವೇರ್ ದ ಡಿಫ್ರೆನ್ಶಿಯೇಷನ್, ಎಕ್ಸ್ ಸ್ಕ್ವೇರ್ ದ 2x. ಸೊ ಈಗ ಒಂದು ಸ್ಟೆಪ್ ಮೈನಸ್ ಹೊರಗೆ ತಗೋತೇನೆ, 2x ಬರಿತೇನೆ. ಇವು ಮೂರು ಟರ್ಮ್ ಕೂಡಿಸಿ ಬರೀತೇನೆ, ಮೈನಸ್ ಹೊರಗೆ ತೆಗೆದೇನೆ. 2 sin x square into cos x square. ಈಗ ಇದು ಸ್ಕ್ವೇರ್ ಬ್ರಾಕೆಟ್ ಅಬ್ಸರ್ವ್ ಮಾಡಿದ್ರೆ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ 2 sin theta into cos theta. So that is formula for, very good, sin 2 theta. So minus 2x sin 2 theta ಅಂದ್ರೆ 2x square. So minus 2x sin 2x square. So options ಚೆಕ್ ಮಾಡ್ರಿ. minus 2x sin 2x square ಅಂದ್ರೆ ನಂದು ಆಪ್ಷನ್ ಸಿ ಇಸ್ ದಿ ಆನ್ಸರ್. ಆಪ್ಷನ್ ಸಿ. ಕ್ಲಿಯರ್ ಅದರಿ? ನೆಕ್ಸ್ಟ್ 16th.
y is equal to 5 raised to x, x raised to 5, then dy by dx. ಇದು ಸಿಂಪಲ್ ಒಂದು ಸ್ಟೆಪ್ ಅದ. dy by dx is equal to ಎರಡರ ನಡು u into v. So 5 raised to x as it is, x raised to 5 differentiate ಮಾಡ್ರೆ 5 x raised to 4 plus x raised to 5 as it is, 5 raised to x differentiate ಮಾಡ್ರೆ 5 raised to x ಹೆಂಗಿದ್ದಂಗ into log 5 into log 5. ಈಗ ಇದನ್ನ ಸಿಂಪ್ಲಿಫೈ ಮಾಡ್ರಿ. ಸೊ ಎರಡು ಥ್ರೋ ಕಾಮನ್ ತೆಗಿತೇನೆ. ಎರಡು ಥ್ರೋ ಕಾಮನ್ ಏನ್ ಬರ್ತದ್ರಿ? 5 raised to x ಕಾಮನ್ ಬರ್ತದ. ಸೊ ಹಿಯರ್ ರಿಮೇನ್ಸ್ ಇಸ್ 5x raised to 4. ಇಲ್ಲಿ x raised to 5 into log 5. ಈಗ ಆಪ್ಷನ್ಸ್ ಅಬ್ಸರ್ವ್ ಮಾಡ್ರಿ. ಸೊ 5 raised to x ಕಾಮನ್ ಇಲ್ಲಿ ನಡು ಮೈನಸ್ ಅದ, ಇದಾಗೋದಿಲ್ಲ. ಸೊ 5 raised to x ಇದ್ರಾಗಿಲ್ಲ. ಸೊ ಲಾಸ್ಟ್ ಅಬ್ಸರ್ವ್ ಮಾಡ್ರೆ 5 raised to x, x raised to 5 log 5 plus. So option D is the answer. Option D. Next 17th. ಇದು ಒಂದ ಸ್ಟೆಪ್ ಅದ. y is equal to 2 raised to log x ಅಂತಾನ. Means it is in the form of a raised to x. So dy by dx. a raised to x the differentiation a raised to x into log a. ಅಂದ್ರೆ 2 raised to log x into log 2 into log 2. So 2 daite ಆಮೇಲೆ ಪವರ್ ಅದ. log x is 1 by x. So answer is 2 raised to log x into log 2 whole divided by x. So first a raised to x ಫಾರ್ಮುಲಾ ಅಪ್ಲೈ ಮಾಡ್ಯಾವ, ಆಮೇಲೆ ಪವರ್ log x differentiation. So options ನೋಡಿದ್ರೆ D is the answer. Option D. Next ತಗೊಂಡ್ರೆ 18th. Differential coefficient of root of secant root x. Differential coefficient ಅಂದ್ರೆ again dy by dx ನ y ಅಂತ ಇಟ್ಕೊಂಡ್ರೆ. So first ಇದು ರೂಟ್ ದ ಡಿಫ್ರೆನ್ಸಿಯೇಷನ್. ರೂಟ್ ಏನಾಗ್ತದ್ರಿ? 1 by 2 root of secant root x. So root the differentiation ಮುಗಿತು. Next secant the differentiation. Secant the differentiation, secant root x into tan root x. So secant ಮುಗಿತು. Root x the differentiation. Root x the 1 by 2 root x. 1 by 2 root x. ಈಗ ಆಪ್ಷನ್ಸ್ ಅಬ್ಸರ್ವ್ ಮಾಡ್ರಿ. ಆಪ್ಷನ್ಸ್ ತಗೊಂಡ್ರೆ ಅಂತ ತಿಳಿರಿ ಟ್ಯಾನ್ ಅನ್ನೋದು ಎಲ್ಲೂ ಇಲ್ಲ. ಅಂದ್ರೆ ಟ್ಯಾನ್ ಇದ್ದದ್ದು ನಾವು ಯು ಶುಡ್ ರೈಟ್ ಇಟ್ ಆಸ್ ಸೈನ್ ಬೈ ಕಾಸ್. ಈಗ ಎರಡು ಸ್ಟೆಪ್ ಸಿಂಪ್ಲಿಫೈ ಮಾಡ್ತೇನೆ. 2 ಮತ್ತು 2 ಇಂಟು ಮಾಡಿದ್ರೆ ಐ ವಿಲ್ ಹ್ಯಾವ್ 1 by 4 root x. ಸೊ 1 by 4 root x ಅಂದ್ರೆ ನನ್ನ ಆನ್ಸರ್ ಎ ಆರ್ ಆಗ್ತದ ಅಥವಾ ಬಿ ಆರ್ ಆಗ್ತದ, ಸಿ ಮತ್ತು ಡಿ ಆಗುದಿಲ್ಲ. ಈಗ ಇದು ನ್ಯೂಮರೇಟರ್ದಾಗಿಂದ ಸೀಕಂಟ್ ರೂಟ್ ಎಕ್ಸ್ ಹೆಂಗಿದ್ದಂಗ, ಇದು ರೂಟ್ ಅಂದ್ರೆ ರೇಸ್ ಟು 1 by 2 ಇಟ್ಕೋತೇನೆ. ಸೀಕಂಟ್ ರೂಟ್ ಎಕ್ಸ್ ಬ್ರಾಕೆಟ್ ರೇಸ್ ಟು 1 by 2. ಟ್ಯಾನ್ ಅಂದ್ರೆ ಸೈನ್ ಬೈ ಕಾಸ್, ಸೈನ್ ರೂಟ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ರೂಟ್ ಎಕ್ಸ್. ಸೊ ಕಾಸ್ ಮೇಲ್ ಹೋಯ್ತಂದ್ರೆ ಸೀಕಂಟ್ ಆಗ್ತದೆ. ಸೊ ಯು ವಿಲ್ ಹ್ಯಾವ್ 1 by 4 root x secant root x divided by secant root x raised to 1 by 2. ಆಮೇಲೆ ಇದು ಕಾಸ್ ಮೇಲ್ ಹೋದ್ರೆ secant root x, ಆಮೇಲೆ ಇದು sin root x ಹೆಂಗಿದೆ. ಈಗ secant root x ಪವರ್ಸ್ ಎಲ್ಲ ಆಡ್ ಮಾಡ್ತೇನೆ. ಸೊ secant root x ಪವರ್ ಆಡ್ ಮಾಡ್ತೇನೆ. ಐ ವಿಲ್ ಹ್ಯಾವ್ 1 by 4 root x. So secant root x, ಇದ್ರದ್ದು ಪವರ್ 1, ಇದ್ರದ್ದು ಪವರ್ 1. ಸೊ 1 plus 1 2 ಆಗ್ತದೆ. ಇದು ಮೇಲ್ ಹೋದ್ರೆ ಮೈನಸ್ ಆಗ್ತದೆ, ಮೈನಸ್ 1 by 2 into sin root x. ಸೊ ಆನ್ಸರ್ ವಿಲ್ ಬಿ 1 by 4 root x. ಇದು LCM ತಕೋರಿ ಪವರ್ ಒಳಗೆ. ಸೊ secant root x raised to 4 minus 1 3 by 2. ಆಮೇಲೆ ಇದು sin root x. ಸೊ ಚೆಕ್ ಮಾಡ್ರಿ, secant raised to 3 by 2 ಬರ್ಬೇಕ into sin root x. ಸೊ secant root x raised to 3 by 2 ಅಂದ್ರೆ ನಂದು ಆಪ್ಷನ್ ಬಿ is the answer.
Option B. Clear adare? Next, 19th. X is equal to A, theta minus sin theta. Y is equal to A into bracket 1 minus cos theta dy by dx. So again parametric ada dy by dx is equal to dy by d theta divided by dx by d theta. Substitute ಮಾಡ್ತಾನೆ y differentiate ಮಾಡ್ರೆ a ಹೆಂಗಿದ್ದಂಗ minus cos ದ sin theta, a ಹೆಂಗಿದ್ದಂಗ theta ದ 1 sin ದ cos theta. So a ಏನಾಗ್ತದ್ರಿ ಕ್ಯಾನ್ಸಲ್. So sin theta ದ 2 sin theta by 2 into cos theta by 2 divided by 1 minus cos theta is 2 sin square theta by 2. 2 sin square theta by 2. So 2 cancel ಆಯ್ತು, ಒಂದು sin cancel ಆಗ್ತದ. So ಏನು ಉಳಿತ್ರಿ cos theta by 2 by sin theta by 2. ಈ answer. Cos by sin is cot. So answer is cot theta by 2. So option A is the answer. Clear adare? Finally 20. Y is equal to log x raised to x. Then dy by dx ಕೇಳ್ಯಾನ. ಈಗ ಇಲ್ಲಿ ನೋಡ್ರಿ ಸಿಂಪಲ್ ಅದ. Y is equal to log x raised to x. Log m raised to n is written as n log m ಅಂದಂಗ. ಸೊ ಇದು x ಮೇಲ್ ಪವರ್ದಾಗ ಏನದ ಇದು ಕೆಳಗೆ ಬರ್ತದ x log x. ಈಗ ಡಿಫ್ರೆನ್ಶಿಯೇಟ್ ಮಾಡ್ರಿ ಆನ್ಸರ್ ಬಂತು dy by dx. x ಹೆಂಗಿದ್ದಂಗ log x 1 by x plus log x ಹೆಂಗಿದ್ದಂಗ x ದ 1. ಸೊ x ಕ್ಯಾನ್ಸಲ್ ಆಗಿ 1 plus log x 1 plus log x. ಸೊ ಆಪ್ಷನ್ ನೋಡಿದ್ರೆ ಯಾವುದೂ ಇಲ್ಲ. ಸೊ ಯಾವುದೂ ಇಲ್ಲ ತಪ್ಪೇದಂತ ಥಿಂಕ್ ಮಾಡಬೇಡ್ರಿ. log 1 is written as log e. log e is 1. So 1 is written as log e. So log m plus log n is log m into n ಅಂದ್ರೆ log ex. So log ex is the answer. ಅಂದ್ರೆ ನಮ್ದು ಆಪ್ಷನ್ B is the answer. Clear adare? So this is about MCQs in differentiation. Again in next video we will see MCQs of next topic. So please share with your friends and ask them to subscribe my channel.